ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಂತ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು ಆವಾಗಲೇ 6:30 ಆಗ್ತಾಯಿದೆ. ಸೊ ನಾವು ಬೆಳಗಿನ ಜಾವನೇ ಎದ್ದಿದ್ದೀವಿ, ಯಾಕಂದರೆ ಓಂ ಶಕ್ತಿಗೆ ಹೋಗ್ಬೇಕಿತ್ತಲ್ಲ. ಸೊ ಅದಕ್ಕೆ ನಾನು ಆರ್ಯ ಇಬ್ಬರು ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ಪೂಜೆ ಕೂಡ ಬೆಳಗ್ಗೆ ಮುಗಿಸ್ಕೊಂಡಿದ್ವಿ. ಇನ್ನು ಬೇಗ ಎದ್ದಿರೋ ಕಾರಣಾಂತರದಿಂದ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಎಲ್ಲ ಮುಗಿಸ್ಕೊಂಡು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಆ್ಯಂಡ್ ನಾವು ಒಬ್ಬೊಬ್ಬರಾಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊತಾ ಇದ್ವಿ. ಯಾಕಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆ ದೇವ್ರ ಪೂಜೆ ಮಾಡಬೇಕು. ನಾವು ಎಲ್ಲಿ ದೇವಸ್ಥಾನಕ್ಕೆ ಅಂತಲ್ಲ, ನಾವು ಹೊರಗಡೆ ಎಲ್ಲೇ ಹೋಗ್ಬೇಕಿದ್ರೂ ಕೂಡ ನಾವು ಫಸ್ಟು ನಮ್ಮ ಮನೆ ದೇವ್ರನ್ನ ನೆನೆದು ಮನೆ ದೇವ್ರಿಗೆ ಪೂಜೆ ಮಾಡಿ ಹೊರಡಬೇಕು. ಆ್ಯಂಡ್ ನಮ್ಮಮ್ಮ ನಮ್ಮ ದೊಡ್ಡಮ್ಮ ನಾಷ್ಟ ಮಾಡ್ಕೊತಾ ಇದ್ದಾರೆ, ಚಿತ್ರಾನ್ನ ಮಾಡ್ಕೊತಾ ಇದ್ವಿ. ಚಿತ್ರಾನ್ನ ಮತ್ತು ಪೊಂಗಲ್ ಎರಡೂ ಕೂಡ ಮಾಡ್ಕೊಂಡ್ವಿ. ಸೊ ನಾನಿನ್ನು ಸ್ನಾನಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಇವಾಗ ನಾನು ಸ್ನಾನ ಮುಗಿಸ್ಕೊಂಡು ಬರ್ತೀನಿ. ಸೊ ಸ್ನಾನ ಮುಗಿಸ್ಕೊಂಡು ಎಲ್ಲರೂ ರೆಡಿ ಆಗ್ತಾಯಿದ್ವಿ. ಆಮೇಲೆ ನಾವು ಸ್ನಾನಕ್ಕೂ ದೇವ್ರಿಗೂ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಅಪ್ಪ ಅಮ್ಮನ ಕಾಲನ್ನೆಲ್ಲ ತೊಳೆದು ಪೂಜೆ ಮಾಡಬೇಕು. ಆ್ಯಂಡ್ ನಿಂಬೆಹಣ್ಣಲ್ಲಿ ಇಳಿ ತೊಗೊಂಡು ನಾವು ನಿಂಬೆಹಣ್ಣಲ್ಲಿ ಇಳಿ ತೊಗೊಂಡ್ಮೇಲೆ ನೆಕ್ಸ್ಟು ನಾವು ಇನ್ನು ಒಳಗಡೆ ಹೋಗೋಂಗಿಲ್ಲ, ಹೊರಗಡೆಯಿಂದನೇ ಹಂಗೆ ಹೋಗ್ಬಿಡ್ಬೇಕು. ಸರಿ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಎಲ್ಲ ನಿಂಬೆಹಣ್ಣೆ ಗಿಳಿ ಎಲ್ಲ ತೊಗೊಂಡ್ವಿ. ಆ್ಯಂಡ್ ನಾವು ಕೆಳಗಡೆ ಹೋಗಿ ನಿಂತ್ಕೊಂಡ್ವಿ. ಆಮೇಲೆ ನನ್ನ ತಮ್ಮ ಕರ್ಕೊಂಡೋಗ್ಬಿಟ್ಟು ಕಾರಲ್ಲಿ. ಆಮೇಲೆ ನಾವು ಮಂಡ್ಲಿ ಹತ್ರ ಬಂದ್ವಿ. ಸೊ ಮಂಡ್ಲಿಯಲ್ಲೂ ಅಷ್ಟೇ ಇರುಮುಡಿ ಎಲ್ಲ ಹೊತ್ಕೊಂಡು ಇನ್ನೇನು ಗಾಡಿ ಬರುತ್ತೆ, ಸೊ ಗಾಡೀಲಿ ಹೋಗಬೇಕು. ಸೊ ಎಲ್ಲ ಇರುಮುಡಿ ಎತ್ಕೊಂಡು ನಾವೆಲ್ಲ ಓಂ ಶಕ್ತಿ ಎಲ್ಲ ಕೂಗಿ ಎಲ್ಲ ಆದಮೇಲೆ ಗಾಡಿ ಹತ್ರ ಹೋಗ್ತೀವಿ. ಗಾಡಿಗೆಲ್ಲ ಹೂವು ಎಲ್ಲ ಹಾಕಿ ಬೇವಿನ ಸೊಪ್ಪೆಲ್ಲ ಕಟ್ಟಿ ಸೊ ಕುಂಬಳಕಾಯಿ ಇಳಿ ಎಲ್ಲ ಮಾಡಬೇಕಿತ್ತು. ಸೊ ಗಾಡಿ ಯಾಕಂದರೆ ನಾವು ಹೋಗೋದು ಗಾಡಿ ತುಂಬ ಕ್ಷೇಮವಾಗಿ ನಿಧಾನಕ್ಕೆ ಕರ್ಕೊಂಡು ಹೋಗಲಿ, ಎಲ್ಲದನ್ನೂ ಕ್ಷೇಮವಾಗಿ ಕರ್ಕೊಂಬರಲಿ ಅಂತ ಹೇಳ್ಬಿಟ್ಟು ಗಾಡಿಗೆಲ್ಲ ಪೂಜೆ ಮಾಡಿ ಓಂ ಶಕ್ತಿ ಫೋಟೋ ಇಟ್ಬಿಟ್ಟು ನಾವು ಗಾಡಿಗೆಲ್ಲ ಪೂಜೆ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಎಲ್ಲ ಒಬ್ಬೊಬ್ಬರಾಗೆ ಹೊರಡ್ತೀವಿ ಹತ್ತಕ್ಕೆ. ಎಲ್ಲರೂ ಒಳ್ಳೆಯದಾಗಲಿ ಜರ್ನಿ ಅಂತ ಹೇಳ್ಕೊಂಡು ಓಂ ಶಕ್ತಿ ಕೂಗ್ಕೊಂಡು ಹೋಗ್ತೀವಿ. ಅಂತ ಇದನ್ನು ಕೂಗುವಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಏನೋ ಒಂಥರ ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಕೂಡ ನಮಗೆ ಓಂ ಶಕ್ತಿ ತಾಯಿನ ಹೋಗೋದಂತ ಅಂದರೆ, ಅದು ಜರ್ನಿ ಮಾಡೋದಂದರೆ, ದೇವ್ರು ನೋಡೋದಂದರೆ ನಮಗೆ ತುಂಬ ತುಂಬಾ ಇಷ್ಟ. ಸೊ ಅದಕ್ಕೆ ನಾವು ಎಂಥದೇ ಇರಲಿ ಅಂತ ಸಿಚುವೇಶನ್ ಏನೇ ಇರಲಿ, ಈ ದೇವ್ರು ಮಾತ್ರ ನಾವು ಹೋಗೋದು ನಿಲ್ಸೋದೇ ಇಲ್ಲ. ಸೊ ಒನ್ ಡೇಗಾದರೂ ನಾವು ಹೋಗ್ಬಿಟ್ಟು ಬಂದೇ ಬರ್ತೀವಿ. ಸೊ ನೆಕ್ಸ್ಟು ಒನ್ ಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಹಿಂಗೆ ಬರೋ ಥರ. ಆ್ಯಂಡ್ ನಾವು ಇದನ್ನು ಎಲ್ಲ ಮುಗಿಸ್ಕೊಂಡು ಎಲ್ಲ ಒಬ್ಬೊಬ್ಬರಾಗಿ ಹೊರಡ್ತೀವಿ. ನಮ್ಮ ಅಣ್ಣಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಡಿ ಅಣ್ಣ ಅಂತ ಹೇಳಿದೆ. ಸೊ ಅವರು ವೀಡಿಯೋ ಮಾಡಿಕೊಡ್ತಾಯಿದ್ರು ನಮ್ಮನ್ನು. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿ ನಮ್ಮ ಮಾರುತಿ ನಗರದಲ್ಲಿ ಸೊಲ್ಲಾಪುರಮ್ಮನ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೊರಡ್ತೀವಿ. ಎಲ್ಲ ಅಲ್ಲಿ ಕೂತ್ಕೊಂಡು ಇನ್ನೇನೋ ಗಾಡಿ ಮೂವ್ ಆಗುತ್ತೆ. ಇಲ್ಲಿಂದ ಹೋಗಿ ನಾವು ಸೊಲ್ಲಾಪುರದಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಅಲ್ಲಿ ನಾವು ಆ ದೇವ್ರಿಗೆ ಕೈ ಮುಗಿದ್ಬಿಟ್ಟೆ ನಾವು ಮುಂದೆ ಜರ್ನಿ ಸ್ಟಾರ್ಟ್ ಮಾಡೋದು. ಸೊ ಅದಕ್ಕೆ ಎಲ್ಲರೂ ನಾವು ಸೊಲ್ಲಾಪುರದಮ್ಮನ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೊರಡ್ತೀವಿ. ಅಲ್ಲೂ ಸೊಲ್ಲಾಪುರದಮ್ಮನ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಕೂಡ. ನಮಗೆ ಆ ದೇವ್ರುಗಳ್ನ ನೋಡೋದೇ ಒಂದು ಕಲೆ. ಈ ಆಷಾಢದಲ್ಲಿ ಬಂದ್ಬಿಟ್ರೆ ಒಂದೊಂದು ವಾರಕ್ಕೂ ಒಂದೊಂದು ಥರ ಅಲಂಕಾರ ಮಾಡಿಬಿಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಇದೆ ನೋಡಿ ಮಾರುತಿ ನಗರದಲ್ಲಿರುವಂತಹ ಸೊಲ್ಲಾಪುರಮ್ಮನ ದೇವರು. ಸೊ ಇದ್ರದ್ದು ಪೂಜೆ ಜಾತ್ರೆ ಕೂಡ ಮಾಡ್ತಾರೆ. ಸೊ ಜಾತ್ರೆ ಎಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ಸಲ ನೆಕ್ಸ್ಟ್ ಜಾತ್ರೆ ಮಾಡಿದಾಗ ನಾನು ವೀಡಿಯೋ ಖಂಡಿತ ಮಾಡಿ ಹಾಕ್ತೀನಿ. ಆ್ಯಂಡ್ ಇಲ್ಲೆಲ್ಲ ಕೈ ಮುಗಿದಾದ್ಮೇಲೆ ಇನ್ನು ನೆಕ್ಸ್ಟ್ ನಾವು ಹೊರಡ್ತೀವಿ. ನನ್ನ ಮಕ್ಕಳು ಅಳ್ತಾಯಿದ್ರು, ಮಮ್ಮಿ ಬೇಗ ಬನ್ನಿ ಅಂತ ಅಂದ್ಕೊಂಡು. ಸೊ ಅದು ನಮ್ಮ ಮನೆಯವರ ನೋಡ್ಕೊತಿದ್ರು ಅವರು ಸ್ಕೂಲ್ ಇತ್ತಲ್ಲ, ಸೊ ಹಂಗಾಗಿ ಅವರೇ ನೋಡ್ಕೊತಾಯಿದ್ರು. ನಾವೆಲ್ಲ ಇನ್ನು ಹೊರಡೋಣ ಅಂತ ಹೊರಡ್ತಾಯಿದ್ವಿ. ಇನ್ನು ನೆಕ್ಸ್ಟು ಮುಗಿಸ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಓಂ ಶಕ್ತಿಗೆ. ಆ್ಯಂಡ್ ಹೋಗ್ತಾ ನಾವು ಹಂಗೆ ಸ್ವಲ್ಪ ಡ್ಯಾನ್ಸ್ಗಳು ಕೂಗೋದು ಎಲ್ಲ ಇದ್ದೇ ಇರುತ್ತೆ ಗಾಡೀಲಿ. ಸುಮ್ಮನೆ ಮಲ್ಕೊಂಡು ಹೋಗಂಗಿಲ್ಲ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಮ್ಮಮ್ಮ ಅಲ್ಲೆಲ್ಲ ದುಡ್ಡು ಕಲೆಕ್ಷನ್ ಮಾಡ್ಕೊತಾಯಿದ್ರು. ಸೊ ಯಾರೇ ಆದ್ರೂ ನಾವು ರಿಲೇಷನ್ನೇ ಆದ್ರೂ ಕೂಡ ದುಡ್ಡು ಕಾಸು ವಿಚಾರದಲ್ಲಿ ತುಂಬ ಕರೆಕ್ಟಾಗಿರ್ತೀವಿ. ಯಾಕಪ್ಪ ಅಂದರೆ ಯಾರಿಗೂ ಒಬ್ರಿಗೊಂದು ರೂಪಾಯಿನೂ ಮೋಸ ಆಗಬಾರ್ದು ಅಂತ ಎಲ್ಲ ಚೆನ್ನಾಗಿ ನೀಟಾಗಿ ಕಲೆಕ್ಟ್ ಮಾಡಿಕೊಂಡು ಎಲ್ಲರಿಗೂ ಇದು ಮಾಡಿಕೊಡ್ತಾರೆ ನಮ್ಮಮ್ಮ. ಆ್ಯಂಡ್ ನಾವು ತಿಂಡಿಗೆ ಅಂತ ನಿಲ್ಸಿದ್ವಿ, ಮನೇಲೆ ಮಾಡ್ಕೊಂಡು ಹೋಗಿದ್ವಲ್ಲ. ಸೊ ಆ ತಿಂಡಿ ತಿನ್ನೋಣ ಅಂದ್ಕೊಂಡು ಅಲ್ಲಿ ಹೊಸೂರ್ಗೆ ಹೋಗೋತವ ಚೆನ್ನಾಗಿತ್ತು ಜಾಗ ಅಂತ ಹೇಳ್ಬಿಟ್ಟು ಅಲ್ಲೇ ಹಾಕೋದು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಡ್ತೀವಿ. ಸೊ ನೆಕ್ಸ್ಟ್ ಹೊರಡುವಾಗ ಹಂಗೆ ಎಲ್ಲರೂ ಸುಮ್ಮನೆ ತಿಂಡಿ ತಿಂದ ಮೇಲಂತೂ ನಿದ್ದೆ ಮಾಡೋದಂತೂ ಬಿಡೋದಿಲ್ಲ. ಸೊ ಹಾಗಾಗಿ ಎಲ್ಲ ನಿದ್ದೆ ಮಾಡ್ಕೊತಾಯಿದ್ರು. ನಿದ್ದೆ ಮಾಡಬಾರ್ದು ಓಂ ಶಕ್ತಿಗೆ ಹೋಗುವಾಗ ನಾವು ಆ್ಯಕ್ಚುಲಿ ನಿದ್ದೆನೇ ಮಾಡಬಾರ್ದು, ಹಂಗೆ ಹೊರಡಬೇಕು.
ಎಚ್ಚರಾಗೇ ಇರಬೇಕು. ಸೊ ಇನ್ನೇನು ಎಲ್ಲ ತಿಂಡಿ ತಿಂದ ಮೇಲಂತೂ ಎಲ್ಲರಿಗೂ ನಿದ್ದೆ ಬರ್ತಾನೆ ಇತ್ತು. ಅದಕ್ಕೆ ನಾವು ಸ್ವಲ್ಪ ಡ್ಯಾನ್ಸಾರು ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅಂಗಾಲ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿಗೆ ಓಂ ಶಕ್ತಿಗೆ ಹೋಗೋರು ಪ್ರತಿಯೊಬ್ಬರು ಅಂಗಾಲ ಪರಮೇಶ್ವರಿಗೆ ಹೋಗಬೇಕು. ಆ್ಯಂಡ್ ನೆಕ್ಸ್ಟು ಇದು ಹೊಸ ಪ್ಲೇಸು, ನಾವು ನೋಡೇ ಇರಲಿಲ್ಲ. ಸೊ ಗುಹೆ ಕಾಳಿ ಅಂತ ಹೇಳ್ಬಿಟ್ಟು ಇದ್ರ ಹೆಸರು. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿದೆ. ಫಸ್ಟ್ ಟೈಮ್ ನೋಡೋದು ತುಂಬ ಅಂದರೆ ತುಂಬಾ ಭಯ ಆಗುತ್ತೆ ಗಾಯ್ಸ್. ತುಂಬ ಚೆನ್ನಾಗಿತ್ತು ಪ್ಲೇಸ್ ಕೂಡ. ಸೊ ಕಾಳಿ ನೋಡಬೇಕು ಅಂತಂದರೆ ಕಾಳಿ ನೋಡೋಕ್ಕೆ ಒಂಥರ ಭಯ ಆಗುತ್ತೆ. ಸೊ ಅಲ್ಲಿ ಲೈಟೇ ಇಲ್ಲ, ಫುಲ್ ಕತ್ಲೇನೆ. ಆ್ಯಂಡ್ ಹುತ್ತ ಇದೆ. ಸೊ ದೊಡ್ಡದು ಹುತ್ತ ಇದೆ ಅಲ್ಲಿ, ನೋಡ್ತಾ ಇರ್ಬೋದು ನೀವು. ಅಷ್ಟು ಫುಲ್ಲು ಹುತ್ತಾನೆ, ಜಾತ್ರೆ ಹಾಕಿರೋ ಫುಲ್ ಹುತ್ತಾನೇ ಇದೆ. ಅಪ್ಪ ಮೈಯೆಲ್ಲ ಜುಮ್ಮನ್ನುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಫುಲ್ ಕತ್ಲೆ. ನಾವು ಹಂಗೂ ಟಾರ್ಚ್ ಹಾಕ್ಕೊಂಡು ಹೋದ್ವಿ. ಸೊ ವೀಡಿಯೋ ಮಾಡ್ಕೊಬೇಕಲ್ಲ ಅಂತ ಹೋದೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಒಂದೊಂದು ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ, ಒಂದೊಂದು ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಬಿಟ್ಟಿರೋ ವೀಡಿಯೋ ಮಾಡೋವಂಥ ದೇವಸ್ಥಾನಗಳನ್ನ ಮಾತ್ರ ನಾನು ವೀಡಿಯೋ ಮಾಡ್ಕೊತೀನಿ. ಯಾಕಪ್ಪ ಅಂತಂದರೆ ತುಂಬ ಯೂಟ್ಯೂಬರ್ಸು ಜಾಸ್ತಿ ಸಬ್ಸ್ಕ್ರೈಬರ್ ಆಗಿರೋರು ಮಾಡ್ಕೊತಾರೆ. ಯಾಕಂದರೆ ಅವ್ರಿಗೆ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ಬೇಕಾಗಿರುತ್ತೆ. ಸೊ ಮಾಡಿಕೊಡ್ತಾರೆ. ನಾವಿಲ್ಲ, ಇವಾಗ ಬಿಗಿನರ್ಸ್ಗಳಿಗೆಲ್ಲ ಹಂಗೆ ಅವಕಾಶ ಕೊಡೋದಿಲ್ಲ. ಸೊ ನನಗೆ ಎಷ್ಟು ಬೇಕು ಅಷ್ಟು ನಾನು ವೀಡಿಯೋ ಮಾಡ್ಕೊತೀನಿ. ಸೊ ಅಲ್ಲಿದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ತಿರುವಣ್ಣಾಮಲೈಗೆ ಬರ್ತೀವಿ. ಸೊ ಅಲ್ಲಿ ತಿರುವಣ್ಣಾಮಲೈ ಅಂದು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಏನಪ್ಪ ವಿಶೇಷ, ಅಲ್ಲಿದೇನಪ್ಪ ಅಂದರೆ 4 ಗೋಪುರ ಇರುತ್ತೆ. ಸೊ 4 ಗೋಪುರನೂ ಒಂದೇ ಥರ ಇರುತ್ತೆ. ನಾವು ಯಾವ ಬಾಗ್ಲಲ್ಲಿ ಹೋಗ್ತೀವಿ, ಯಾವ ಬಾಗ್ಲಲ್ಲಿ ಬರ್ತೀವಿ ಅಂತ ಇಲ್ಲಿ ಗಂಟ್ಲು ಯಾರಿಗೂ ಗೊತ್ತೇ ಆಗೋದಿಲ್ಲ. ಸೊ ಇದು ದೇವಸ್ಥಾನ ನೋಡಬೇಕು ನೀವು, ತುಂಬ ಚೆನ್ನಾಗಿರುತ್ತೆ ತಿರುವಣ್ಣಾಮಲೈಯಲ್ಲಿ. ಸೊ ಹಂಗಾಗಿ ನಾವು ಅಲ್ಲೆಲ್ಲ ಇದು ಹಾಕಿಸ್ಕೊತಾ ಇದ್ವಿ, ಹಣೆಗೆ ಹಾಕಿಸ್ಕೊತಾ ಇದ್ವಿ. ಎಲ್ಲ ಹಾಕಿಸ್ಕೊಂಡು ಹಣೆಗೆ ಚೆನ್ನಾಗಿ ಇದು ನೈಟ್ ಆಗಿಬಿಟ್ಟಿತ್ತಲ್ಲ. ಸೊ ತುಂಬ ಅಂದರೆ ತುಂಬಾ ರಶ್ ಇತ್ತು. ಆ್ಯಂಡ್ ಹೊರಗಡೆ ಇಲ್ಲೊಂದು ಭರತನಾಟ್ಯ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿಯವರು ಅಂತೂ ತುಂಬಾ ಚೆನ್ನಾಗಿ ಎಲ್ಲನೂ ನಡೆಸ್ಕೊಡ್ತಾರೆ. ಒಂದು ಕಾರ್ಯಕ್ರಮ ಆಗಿರ್ಬೋದು, ಒಂದು ದೇವರ ದರ್ಶನ ಆಗಿರ್ಬೋದು, ಜನಗಳಾಗಿರ್ಬೋದು, ತುಂಬ ಚೆನ್ನಾಗಿ ಎಲ್ಲನೂ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಅಷ್ಟೇ ಹೋಗೋಕ್ಕೆ ಸಾಧ್ಯ, ವೀಡಿಯೋ ಮಾಡೋಕ್ಕಾಗೋದು. ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ರಶ್ ಇತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಾವು ನೈಟು ಊಟ ಮಾಡೋಣ ಅಂತ ಬರ್ತೀವಿ. ನೈಟ್ ಊಟಕ್ಕೆ ಎಲ್ಲರೂ ಚಪಾತಿ ತೊಗೊಂಡಿದ್ವಿ. ಸೊ ಹೊರ್ಗಡೆ ಹೋಗಿ ತಿನ್ನೋದೇ ಒಂದು ಇದು ಅಲ್ಲಿ, ಯಾಕಂದರೆ ನೈಟ್ ಆಗಿಬಿಟ್ಟಿರುತ್ತೆ. ಒಂದು 11:30 ಮೇಲೆ ಆಗಿಬಿಟ್ಟಿರುತ್ತೆ ನಾವು ಊಟ ಮಾಡೋದು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಓಂ ಶಕ್ತಿಗೆ ಹೋಗಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿರ್ತೀವಿ. ಏನಕ್ಕಪ್ಪ ಅಂತಂದರೆ ಸೊ ನಮ್ಮದು ಗಾಡಿ ಆಗೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ನಮ್ಮದು TT ಗಾಡಿ. ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ನಾವು ಇರುಮುಡಿಯೆಲ್ಲ ಎತ್ಕೊಂಡು ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ವಿ ಗಾಡಿ ರೆಡಿಯಾಗಲಿ ಅಂತ. ಸೊ ಗಾಡಿ ಕೂಡ ರೆಡಿ ಆಗಲೇ ಇಲ್ಲ. ಆ್ಯಂಡ್ ನೆಕ್ಸ್ಟು ನಮಗೆ ಯಾರೋ ಬೇರೆಯವರು, ಅವರು TT ಗಾಡಿಯವರು ಅಂದರೆ ಸುಮಾರು ಜನ ಪರಿಚಯ ಇರ್ತಾರೆ. ಸೊ ಅವರು ಬೇರೆಯವ್ರ ಹತ್ರ ಮಾತಾಡಿ ಸೊ ನಮ್ಮನ್ನ ದೇವಸ್ಥಾನಕ್ಕೆ ಸ್ವಲ್ಪ ಡ್ರಾಪ್ ಹಾಕ್ಕೊಡಿ ಅಂತ ಕೇಳಿಕೊಂಡು ನಾವು ದೇವಸ್ಥಾನ ಹತ್ರ ಹೋಗ್ತೀವಿ. ಏನಕ್ಕಂತ ಅಂದರೆ ನಮಗೆ ಗಾಡಿ ರೆಡಿಯಾಗಿರಲಿಲ್ವಲ್ಲ. ಸೊ ಹಾಗಾಗಿ ನಾವು ಬೇರೆ ಗಾಡಿಯಿಂದ ಡ್ರಾಪ್ ಹಾಕ್ಸ್ಕೊತೀವಿ. ನಾವು ಇಲ್ಲಿಗೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಒಂದು 3:30 ಆಗಿತ್ತು ಅನಿಸುತ್ತೆ. ಸೊ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಒಂದು 4:30 ಆಗಬೇಕು ದೇವ್ರ ದರ್ಶನ ಮಾಡಬೇಕು ಅಂತಂದರೆ. ಇಲ್ಲಿ ನಾವು ಟಿಕೆಟ್ಗೆ ಬರ್ತೀವಿ. ಇದು ಟಿಕೆಟ್ ಕೊಡೋ ಪ್ಲೇಸು ಓಂ ಶಕ್ತಿಲಿ. ಸೊ ಇಲ್ಲಿ ನಾವು 13 ಸೀಟ್ಗೆ ಒಂದೇ ಸಲ ಬುಕ್ಕಿಂಗ್ ಮಾಡಿರ್ತೀವಲ್ಲ, ಸೊ ಟಿಕೆಟ್ ಕೊಡ್ತಾರೆ. ಸೊ ಇದೆ ನೋಡಿ ಟಿಕೆಟು, ಎರ್ಮುಡಿ ಸಲ್ಸೋಕ್ಕೆ ಆ್ಯಂಡ್ ಊಟಕ್ಕೆ ಎರಡಕ್ಕೂ ಟಿಕೆಟ್ ತೊಗೊಳ್ಳೇಬೇಕು. ಆ ಟಿಕೆಟ್ ಇದ್ದರೆ ಮಾತ್ರ ಒಳಗಡೆಗೆ ಎಂಟ್ರಿ ಕೊಡೋದು. ಸೊ ಅದನ್ನು ತೊಗೊಂಡು ನಾವು ನೆಕ್ಸ್ಟ್ ಇವಾಗ ಓಂ ಶಕ್ತಿಗೆ ಹೊರಡ್ತೀವಿ. ಓಂ ಶಕ್ತಿಯಿಂದ ಹೊರಟಿ ದರ್ಶನ ಕೂಡ ಮುಗಿಸ್ಕೋತೀವಿ. ಯಾಕಪ್ಪ ಅಂತಂದರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ಲೆಲ್ಲ ಅಂತೇಳಿ ನಾನು ಹೊರಗಡೆ ವೀಡಿಯೋ ಮಾಡ್ಕೊತೀನಿ. ಅಲ್ಲೆಲ್ಲ ಮುಗಿಸ್ಕೊಂಡ್ವಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ನೆಕ್ಸ್ಟ್ ನಾವು ಊಟದ ಹತ್ರ ಬರ್ತೀವಿ. ಊಟನೂ 6 ಗಂಟೆ ಅಷ್ಟೊತ್ತಿಗೆ ಊಟನೂ ಆಗೋಗ್ಬಿಟ್ಟಿರುತ್ತೆ ನಮಗೆ. ಸೊ ಅಲ್ಲೆಲ್ಲ ತುಂಬ ಫೆಸಿಲಿಟಿ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ಎಲೆ ಮೇಲೆ ಬಡಿಸಿ ಇಟ್ಬಿಟ್ಟಿರ್ತಾರೆ. ಸೊ ನಾವು ಅಲ್ಲಿ ಹೋಗಿ ಊಟ ಮಾಡ್ಕೊಬರೋದು. ಸೊ 6 ಗಂಟೆಗೆ ಊಟ ತಿಂದುಬಿಟ್ಟು ನಾವು ಹೊರಗಡೆ ಶಾಪಿಂಗ್ ಹತ್ರ ಬರ್ತೀವಿ. ಹೀಗೆ ಎಕ್ಸಿಟ್ ಇರೋದು. ಹಿಂಗೆ ಶಾಪಿಂಗ್ ಯಾರು ಮಾಡೋರು, ಪ್ರಸಾದಗಳು, ಶಾಪಿಂಗು, ಮಕ್ಳಿಗೆ ಏನಾರು ತೊಗೊಳ್ಳೋರು, ಫುಲ್ ಉದ್ದಕ್ಕೂ ಅಂಗಡಿ ಇರುತ್ತೆ ಗೈಸ್. ನೀವೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ, ಅಯ್ಯೋ ಇದು ತೊಗೊಂಡಿಲ್ಲ ಅದು ತೊಗೊಂಡಿಲ್ಲ ಅಂತ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಈಚೆ ಬಂದು ನಿಂತ್ಕೋತೀವಿ. ಎಲ್ಲ ಒಂದು ಕಡೆ ಬಂದಿದ್ದರೆ ಹೊರಡಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಬಂದು ಅವೆಲ್ಲ ಹೊರಗಡೆ ಬಂದು ನಿಂತ್ಕೊತೀವಿ. ಅದಾದಮೇಲೆ ನೆಕ್ಸ್ಟು ನಾವು ಇವಾಗ ಒಬ್ಬೊಬ್ಬರಾಗಿ ಹೊರಡ್ತೀವಿ. ಇನ್ನು ನೆಕ್ಸ್ಟು ಬೇರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ. ಸೊ ಹಂಗಾಗಿ ನೆಕ್ಸ್ಟು ನಾವು ಹೊರಡ್ತೀವಿ. ಹೊಡ್ತಾ ಜರ್ನಿ ಸ್ಟಾರ್ಟ್.
ಇದು ನೆಕ್ಸ್ಟು ಇನ್ನೊಂದು ಹೊಸ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಯಾವುದಪ್ಪ ಅಂತ ಅಂದರೆ, ಸೊ ನಾವು ಇದನ್ನು ಕಂಚಿಗೆ ಹೋಗಿದ್ವಲ್ಲ, ಕಂಚಿಲಿ ಒಂದು 3 ದೇವಸ್ಥಾನ ಎಕ್ಸ್ಟ್ರಾ ತೋರಿಸಿದ್ರು ಈ ಸಲ. ತುಂಬಾ ಚೆನ್ನಾಗಿತ್ತು. ಇದು ಬಂದು ಶ್ರೀನಿವಾಸ ದೇವಸ್ಥಾನ, ಬಟ್ ಇದ್ರ ಹೆಸರು ಏನೂ ಇದೆ ನನಗೆ ಮರ್ತ್ಕೊಂಡ್ಬಿಟ್ಟಿದ್ದೀನಿ ದೇವಸ್ಥಾನದ ಹೆಸರು. ಸೊ ಇಲ್ಲೂ ದೇವಸ್ಥಾನದ ಚಿನ್ನದ್ದು ಬೆಳ್ಳಿ ಪಲ್ಲಿ ಇರೋ ದೇವಸ್ಥಾನ ಇದು. ತುಂಬ ಚೆನ್ನಾಗಿತ್ತು ಇದು ದೇವಸ್ಥಾನ. ಹಳೆ ಕಾಲದ ದೇವಸ್ಥಾನ, ಪುರಾತನ ಕಾಲದ ದೇವಸ್ಥಾನಗಳೆಲ್ಲ ನೋಡಬೇಕಂದ್ರೆ ತುಂಬ ಅದೃಷ್ಟ ಮಾಡಿರಬೇಕು. ಯಾಕಂದರೆ ಇದರಲ್ಲಿ ಕೆತ್ತಿರೋ ಕಲೆಗೆ ಒಂದು ನಾವು ಬೆಲೆ ಕೊಡಬೇಕಾಗುತ್ತೆ. ಆ್ಯಂಡ್ ಹಳೆ ಕಾಲದ್ದು ಪುರಾತನ ಕಾಲದ ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ದಯವಿಟ್ಟು ನೀವು ತಮಿಳ್ನಾಡಿಗೆ ಹೋದರೆ ಈ ಥರ ದೇವಸ್ಥಾನಗಳನ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಎಲ್ಲ ದೇವಸ್ಥಾನನೂ ಕ್ಯಾಪ್ಚರ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ನೆಕ್ಸ್ಟು ನಾವು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಇದು ಆಲ್ಮೋಸ್ಟ್ ಎಲ್ಲ ಸಮೀಪ ಒಂದೇ ಥರ ದೇವಸ್ಥಾನಗಳಿರುತ್ತೆ. ಸೊ ಯಾವುದಾದ್ರು ಅಂತ ಅಷ್ಟು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಕಂಚಿ ಕಾಮಾಕ್ಷಿಗೆ ಬರ್ತೀವಿ. ನೀವು ನೋಡ್ತಾ ಇರ್ಬೋದು ಕಂಚಿ ಕಾಮಾಕ್ಷಿ ದೇವಸ್ಥಾನ. ಸೊ ಇದು ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಸೊ ಈ ದೇವಸ್ಥಾನನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಗಾಡಿ ಹತ್ರ ಹೊರಡ್ತೀವಿ. ಅಲ್ಲಿಂದ ನಾವು ನೆಕ್ಸ್ಟು ಮುಂದೆ ಹೋಗ್ಬಿಟ್ಟು ಊಟಕ್ಕೆ ಟೈಮ್ ಆಗಿರುತ್ತೆ. ಸೊ ಊಟದ ಹತ್ರ ನಿಲ್ಸಿರ್ತೀವಿ. ಮಧ್ಯಾಹ್ನ ಊಟ ಮಾಡ್ಕೊತೀವಿ. ಅಲ್ಲೆಲ್ಲ ಊಟ ಸಿಗಲಿಲ್ಲ ನಮಗೆ ದೇವಸ್ಥಾನದಲ್ಲಿ, ಹಂಗಾಗಿ ಊಟಕ್ಕೆ ನಿಲ್ಲಿಸ್ತೀವಿ. ತುಂಬ ಬಿಸಿಲಿರೋ ಕಾರಣಾಂತರದಿಂದ ಎಲ್ಲ ಸ್ವಲ್ಪ ಮೊಸರನ್ನ ಅದು ಇದು ಊಟ, ಫುಲ್ ಮೀನ್ಸ್, ಹಾಫ್ ಮೀನ್ಸ್ ಎಲ್ಲ ತೊಗೊಂಡು ಊಟ ಮಾಡ್ಕೊತೀವಿ. ಸೊ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೊರಡ್ತೀವಪ್ಪ ಅಂತ ಅಂದರೆ, ಸೊ ಕೃಷ್ಣಗಿರಿ ದೇವಸ್ಥಾನಕ್ಕೆ ಹೋಗ್ತೀವಿ. ರತ್ನಗಿರಿ ದೇವಸ್ಥಾನಕ್ಕೆ ಹೊರಡ್ತೀವಿ. ರತ್ನಗಿರಿ ದೇವಸ್ಥಾನದಲ್ಲಿ ಕ್ಲೋಸ್ ಆಗಿತ್ತು, 4 ಗಂಟೆಗೆ ಓಪನ್ ಅಂತ ಹೇಳಿದ್ರು. ಸೊ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಆಮೇಲೆ ಬಾಗಿಲು ತೆಗಿತ್ತು. ಅಲ್ಲೊಂದು ಸಿಕ್ಕಾಪಟ್ಟೆ ರಶ್ ಇದ್ದರು. ನೀವು ರತ್ನಗಿರಿಗೆ ಹೋಗಿದ್ರೆ ಆ ಮೆಟ್ಲು ನೋಡಿರ್ತೀರ, ಆ ಮೆಟ್ಲಿಂದ ಫುಲ್ಲು ಕ್ಯೂ ನಿಂತ್ಕೊಂಡಿದ್ರು. ಸೊ ಅದನ್ನೆಲ್ಲ ದಾಟಿ ನಾವು ರತ್ನಗಿರಿ ಸುಬ್ರಹ್ಮಣ್ಯ ಸ್ವಾಮಿನ ನೋಡಿಕೊಂಡು ನೆಕ್ಸ್ಟು ನಾವು ಮನೆ ಕಡೆ ಹೊರಡ್ತೀವಿ. ಈ ಸಲ ಅಂತೂ ಟ್ರಿಪ್ ಸ್ವಲ್ಪ ಕಡಿಮೆ ಆಯಿತು. ಯಾವುದೋ ದೇವಸ್ಥಾನಕ್ಕೊಳಗೆ ಜಾಸ್ತಿ ಹೋಗಿಲ್ಲ ನಾವು. ಎಲ್ಲ ಮಕ್ಕಳುಗಳು, ನನ್ನ ತಂಗಿ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರಲ್ಲ, ಸೊ ಅವರೆಲ್ಲ ಕೆಲಸಕ್ಕೆ ಹೋಗೋ ಕಾರಣಾಂತರದಿಂದ ಜಾಸ್ತಿ ನಾವೆಲ್ಲೋ ಟ್ರಿಪ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಬೆಂಗಳೂರಲ್ಲಿ ನೈಟ್ ಊಟ ಮಾಡಿಕೊಂಡು ಎಲ್ಲ ಅವ್ರವ್ರ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಬಿಡೋಣ ಫಸ್ಟು ಅಂತ ಎಲ್ಲ ಊಟ ಮಾಡ್ಕೊಂಡ್ವಿ. ಊಟ ಅಂತೂ ಇಲ್ಲಿ ತುಂಬ ತುಂಬಾ ಚೆನ್ನಾಗಿತ್ತು. ಮಾರುತಿ ನಗರದಲ್ಲಿ ಊಟ ಮಾಡಿಕೊಂಡು ನಾವು ನೆಕ್ಸ್ಟು ಮನೆ ಕಡೆ ಹೊರಡ್ತೀವಿ. ಆ್ಯಂಡ್ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಏನಪ್ಪ ಅಂತಂದರೆ ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಆಮೇಲೆ ನನ್ನ ತಂಗಿ ಫ್ರೆಂಡ್ಸ್ಗಳಿದ್ರಲ್ಲ, ಸೊ ಅವರೂ ಊಟ ಇಲ್ಲೇ ತಿಂದ್ಕೊಂಡು ಸೊ ಮನೆಗೆ ಬಂದರು. ಅವ್ರ ಮನೆ ತುಂಬ ದೂರ ಇರೋದ್ರಿಂದ ನೈಟು 10 o'clock ಆಗಿತ್ತು. ಇಷ್ಟೊತ್ತಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇರಿಸ್ಕೊಂಡಿದ್ವಿ. ಆ್ಯಂಡ್ ನೆಕ್ಸ್ಟು ನಾವು ಅವಳು ಎಷ್ಟು ಚೆನ್ನಾಗಿ ಓಪನ್ ಮಾಡ್ತಿದ್ದಾಳೆ ನೋಡಿ, ಗೋಲಿ ಸೋಡ ಓಪನ್ ಮಾಡೋಕ್ಕೆ ಆಗ್ತಾಯಿಲ್ಲ ಅವಳ ಕೈಯಲ್ಲಿ. ಆ್ಯಂಡ್ ಕಷ್ಟ ಬಿದ್ದು ಓಪನ್ ಮಾಡಿದ್ಲು ಕೊನೆಗೆ. ಅದಾದಮೇಲೆ ನೆಕ್ಸ್ಟ್ ನಾವು ಮನೆ ಹತ್ರ ಹೊರಡ್ತಾ ಇದ್ದೀವಿ. ಸೊ ಮನೆ ಹತ್ರ ಟಿ ಗಾಡಿಯನ್ನು ಅವರು ತುಂಬಾ ಚೆನ್ನಾಗಿ ಕರ್ಕೊಂಡೋಗಿದ್ರು. ಇದು ನಮ್ಮ ಅತ್ತಿಗೆಯವರ ಮನೆ ಹತ್ರನೇ ಇರೋದು ಇವರು. ಸೊ ಹಂಗಾಗಿ ಪರಿಚಯ ಇರೋದ್ರಿಂದ ತುಂಬ ಚೆನ್ನಾಗಿ ಕರ್ಕೊಂಡು ಬಂದು ಬಿಟ್ಟರು ಮನೆ ಹತ್ರ. ಸೊ ನಾವು ಲಗೇಜ್ ಎಲ್ಲ ತೊಗೊಂಡು ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಎಸ್ ಗೈಸ್, ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾರ, ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾವು ಓಂ ಶಕ್ತಿ ಹೋಗಿ ಬಂದಿರೋದು ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಓಂ ಶಕ್ತಿ ಒಳ್ಳೇದು ಮಾಡಿ. ಎಲ್ಲರಿಗೂ ಬಾಯ್.